ಏರಿಯಾದಲ್ಲಿ ಪುಂಡರು ವೀಲಿಂಗ್ ಮಾಡ್ತಾ ಪುಂಡಾಟ ಮೆರಿತಾ ಇದ್ರು. ಪ್ರಶ್ನೆ ಮಾಡಿದ್ದಕ್ಕೆ ಆ ಪುಂಡರು ಏನ್ ಮಾಡಿದ್ರು ಗೊತ್ತಾ? ನೀವೇ ನೋಡಿ. ವೀಲಿಂಗ್ ಮಾಡುತ್ತಾ ಪುಡಾರಿಗಳ ಪುಂಡಾಟ, ಪ್ರಶ್ನೆ ಮಾಡಿದ್ದಕ್ಕೆ ಕಾರಿನ ಗಾಜು ಪೀಸ್ ಪೀಸ್. ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿಗೆ ಬ್ರೇಕ್ ಬೀಳ್ತಿಲ್ಲ. ಅಷ್ಟೇ ಅಲ್ಲ, ಯಾಕ್ರಪ್ಪ ವೀಲಿಂಗ್ ಮಾಡಿ ತೊಂದರೆ ಕೊಡ್ತೀರಾ ಅಂತ ಕೇಳಿದ್ರೆ ಪ್ರಶ್ನೆ ಮಾಡಿದವರ ಕಥೆಯಂತೂ ಮುಗೀತು. ಪುಂಡರ ದರ್ಪ, ದೌಲತ್ತು, ಧಮ್ಕಿ ಎಲ್ಲವೂ ಪ್ರದರ್ಶನವಾಗುತ್ತೆ. ಹೌದು, ಹೀಗೆ ಪುಲೋವರ್ ಧರಿಸಿ ಕೊಳ್ಳಿ ದೆವ್ವಗಳಂತೆ ಮುಂಜಾನೆ ಬರುವ ಈ ಪುಂಡರ ಕೃತ್ಯವನ್ನೊಮ್ಮೆ ನೋಡಿ. ವೀಲಿಂಗ್ ಮಾಡ್ತಾ ಹುಚ್ಚಾಟ ಮೆರೆಯೋ ಇವರು ಕಾರಿನ ಗಾಜು ಒಡೆದು ಕ್ರೌರ್ಯ ಮೆರೆದಿದ್ದಾರೆ. ದುರುಳರ ಅಟ್ಟಹಾಸದ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೀಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬೃಂದಾವನ ನಗರದ ಲೇಔಟ್ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಈ ಘಟನೆ ನಡೆದಿದೆ. ಕಳೆದ 2 ತಿಂಗಳಿಂದ ಈ ಖಾಲಿ ಜಾಗಕ್ಕೆ ಬರ್ತಿರೋ ಗೋಪಿ ಹಾಗೂ ನಂಜುಂಡ ಎಂಬ ಈ ಪುಂಡರು ಎಣ್ಣೆ ಹಾಗೂ ಗಾಂಜಾ ಸೇವಿಸಿ ಬೈಕ್ ಹತ್ತಿ ಬರ್ತಾರೆ. ಬರೋರು ಸೀದಾ ಮನೆಗೆ ಹೋಗ್ತಾರಾ? ನೋವೇ, ಚಾನ್ಸೇ ಇಲ್ಲ. ವೀಲಿಂಗ್ ಮಾಡ್ತಾ ಏರಿಯಾದ ಜನರಿಗೆ ಕಾಟ ಕೊಡ್ತಾರೆ. ವಾಕಿಂಗ್ ಮಾಡುವ ಮಹಿಳೆಯರು ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ತೆರಳುವ ಹೆಣ್ಣು ಮಕ್ಕಳಿಗೆ ನಿತ್ಯ ಕಿರುಕುಳ ಕೊಡ್ತಿದ್ದಾರಂತೆ. ಇದರಿಂದ ಏರಿಯಾ ಮಹಿಳೆಯರು ನಿಜಕ್ಕೂ ಭಯಭೀತರಾಗಿದ್ದಾರೆ. ಇನ್ನು ಈ ಕ್ರಿಮಿಗಳ ಕ್ರೌರ್ಯವನ್ನ ಇದೇ ಏರಿಯಾದಲ್ಲಿನ ವ್ಯಕ್ತಿಯೊಬ್ಬ ಪ್ರಶ್ನಿಸಿದ್ದ. ಅದೇ ಜಿದ್ದನ್ನ ಮನಸ್ಸಲ್ಲಿಟ್ಕೊಂಡಿದ್ದ ಆಸಾಮಿಗಳು ಇದೇ ತಿಂಗಳ 3ರಂದು ಮುಂಜಾನೆ 3 ಗಂಟೆ ಸುಮಾರಿಗೆ ಬೈಕ್ನಲ್ಲಿ ಬಂದು ಮನೆ ಮುಂದೆ ನಿಂತಿದ್ದ ಕಾರಿನ ಗಾಜುಗಳ ಮೇಲೆ ಕಲ್ಲು ಎತ್ತಿ ಹಾಕಿ ಪುಡಿ ಪುಡಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕಾರಿನ ಮಾಲೀಕ ಪೀಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಆದರೆ ಎಫ್ಐಆರ್ ದಾಖಲಿಸಿ ಪುಂಡರಿಗೆ ಪಾಠ ಕಲಿಸಬೇಕಿದ್ದ ಪೊಲೀಸರು ಎನ್ಸಿಆರ್ ದಾಖಲಿಸಿ ಕೈ ತೊಳೆದುಕೊಂಡಿದ್ದಾರೆ. ಅದ್ಯಾವಾಗ ಪೊಲೀಸರೇ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲವೋ ಪುಂಡರ ಪುಂಡಾಟಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ. ಪೊಲೀಸರ ಈ ಬೇಜವಾಬ್ದಾರಿ ವಿರುದ್ಧ ಸ್ಥಳೀಯ ನಿವಾಸಿಗಳು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.